ಇದು ಒಂದು ರೀತಿ ಅಪರೂಪದ ಪ್ರಕರಣ. ನೋಡಿ, ಕೊಲೆಗಾರರು ಯಾವುದೇ ರೀತಿ ತಲೆ ಓಡಿಸಿ ಕೊಲೆ ಮಾಡಿದ್ರು ಕೂಡ ನಮ್ಮ ಪೊಲೀಸರು ಅದನ್ನು ಹೆಂಗಾದರೂ ಮಾಡಿ ಕೆದಕ್ಕೆ ತೆಗಿತಾರೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಒಂದು ಜ್ವಲಂತ ಸಾಕ್ಷಿ. ವೃತ್ತಿಯಲ್ಲಿ ಡಾಕ್ಟರ್ ಅಂದರೆ ಏನು? ವೈದ್ಯೋ ನಾರಾಯಣೋ ಹರಿಹಿ ಅಂತೀವಿ. ಅಂದರೆ ಜೀವವನ್ನು ರಕ್ಷಿಸುವಂಥ, ಜೀವವನ್ನು ಉಳಿಸುವಂಥ ಸಾಕ್ಷಾತ್ ದೇವರು ವೈದ್ಯರು ಅಂತ ನಾವೆಲ್ಲರೂ ಅಂದ್ಕೊಳ್ತೀವಿ. ಆದರೆ ಈ ವೈದ್ಯ ಕಟ್ಕೊಂಡು ಹೆಂಡತಿನ ಕೊಲೆ ಮಾಡಿದ್ದಾನೆ. ಆದರೆ ಕೊಲೆ ಹೇಗೆ ಮಾಡಿದ್ದಾನೆ ಅನ್ನೋದೇ ಸಸ್ಪೆನ್ಸ್. ಯಾಕೆ ಅಂದರೆ 6 ತಿಂಗಳುಗಳ ಕಾಲ ಈತ ಕೊಲೆ ಮಾಡಿದ್ದಾನೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. 6 ತಿಂಗಳಾದ ಮೇಲೆ ಈತ ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಕಟ್ಕೊಂಡು ಹೆಂಡ್ತಿನ, ಡಾಕ್ಟ್ರು ಹೆಂಡ್ತಿ, ಗಂಡನು ಹೆಂಡ್ತಿನೂ ಡಾಕ್ಟ್ರು, ಗಂಡನು ಡಾಕ್ಟ್ರು. ಆದರೆ ಕೊಲೆ ಮಾಡೋದು ಕೂಡ ಅದೇ ಸ್ಟೈಲಲ್ಲಿ ಕೊಲೆ ಮಾಡಿದ್ದಾನೆ. ಹೇಗೆ ಗೊತ್ತಾಯ್ತು ಹಾಗಾದರೆ? ಯಾಕೆ ಮೊದಲೇ ಪೊಲೀಸರಿಗೆ ಇದು ಕೊಲೆ ಅಂತ ಗೊತ್ತಾಗಲಿಲ್ಲ? ಹಾಗಾದರೆ ಆತ ಕೊಲೆ ಮಾಡಿದ ರೀತಿ ಎಂಥದ್ದು? ಅದು ಈಗಿರುವಂತಹ ಅತ್ಯಂತ ದೊಡ್ಡ ಟ್ವಿಸ್ಟ್. ಹಾಗಾದರೆ ಏನಿದು ಪ್ರಕರಣ? ಯಾರದು ಡಾಕ್ಟ್ರು? ಯಾಕೆ ಕೊಲೆ ಮಾಡ್ದ? ಹೆಂಗೆ ಕೊಲೆ ಮಾಡ್ದ? ಹೇಗೆ ಈ ಕೊಲೆ ಬಯಲಿಗೆ ಬಂತು? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಎಸ್, ಡಾಕ್ಟರ್ ಫ್ಯಾಮಿಲಿಯಲ್ಲಿ ನಿಗೂಢ ಕೊಲೆಯಾಗಿ 6 ತಿಂಗಳ ಬಳಿಕ ಬಯಲಾಗಿದೆ ಸತ್ಯ. ಜೀವ ಉಳಿಸುವ ವ್ಯಕ್ತಿಯೇ ಪತ್ನಿ ಜೀವವನ್ನ ತೆಗೆದಿದ್ದಾರೆ. ಡಾಕ್ಟರ್ ಆದರೂ ಪತ್ನಿಯ ಆರೋಗ್ಯ ಸಮಸ್ಯೆಯೇ ಆತನಿಗೆ ದೊಡ್ಡದಾಗೋಯ್ತು. ಚಿಕಿತ್ಸೆ ಕೊಡಿಸೋದು ಬಿಟ್ಟು ಡೈರೆಕ್ಟ್ ಆಗಿ ದೇವರ ಹತ್ರನೇ ಕಳಿಸ್ಬಿಟ್ಟ ಈ ಪಾಪಿ ಪತಿ. ಪತ್ನಿಯನ್ನ ಚಟ್ಟ ಏರಿಸಿದ್ದಾನೆ ಡಾಕ್ಟರ್ ಪತಿ. ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿ ಅವರನ್ನ ಕೊಂದಿದ್ದಾನೆ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಕೊಲೆ ಮಾಡಿ 6 ತಿಂಗಳಾದ ಮೇಲೆ ಈ ಕೊಲೆ ಸತ್ಯ ಬಯಲಾಗಿದೆ. ಪತ್ನಿ ಕೊಲೆಗೆ ತನ್ನ ವೈದ್ಯಕೀಯ ಬುದ್ಧಿಯನ್ನೇ ಬಳಸಿದ್ದಾನೆ. ಕೃತಿಕಾ ರೆಡ್ಡಿಗೆ ಇತ್ತು ಅಜೀರ್ಣ, ಗ್ಯಾಸ್ಟ್ರಿಕ್ ಮತ್ತು ಲೋ ಶುಗರ್. ಕೃತಿಕಾ ರೆಡ್ಡಿ ಅನ್ನುವಂತಹ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅನ್ನುವಂತಹ ಡಾಕ್ಟರ್ ಅನ್ನ ಮದುವೆ ಮಾಡ್ಕೊಂಡಿದ್ರು. ಆದರೆ ಕೃತಿಕಾ ರೆಡ್ಡಿಗೆ ಅಜೀರ್ಣ, ಗ್ಯಾಸ್ಟ್ರಿಕ್ ಮತ್ತು ಲೋ ಶುಗರ್ ಅಂತಹ ಸಮಸ್ಯೆಗಳಿತ್ತು. ವಿಷಯ ತಿಳಿಸದೆ ಮಹೇಂದ್ರ ರೆಡ್ಡಿ ಜೊತೆ ಮದುವೆ ಮಾಡಿಸಿದ್ರಂತೆ ದೊಡ್ಡವರು. ಕೃತಿಕಾ ರೆಡ್ಡಿ ಚರ್ಮರೋಗ ತಜ್ಞೆ ಆಗಿದ್ರು. ಅವರಿಗೆ ಆಗಾಗ ಬೆಳಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ಸಿಕ್ನೆಸ್ ಅನ್ನೋ ರೀತಿಯಲ್ಲಿ ವಾಂತಿ, ಅಜೀರ್ಣ ಆ ರೀತಿಯಾದಂತಹ ಸಮಸ್ಯೆ ಇತ್ತು. ಏಪ್ರಿಲ್ನಲ್ಲಿ ಕೃತಿಕಾ ರೆಡ್ಡಿಯನ್ನು ತಂದೆ ತಮ್ಮ ಮನೆಯಲ್ಲೇ ಇಟ್ಕೊಂಡಿದ್ರು. ಆದರೆ ಈತ ಏನು ಮಾಡಿದ್ದಾನೆ, ಪತ್ನಿಯ ಈ ಆರೋಗ್ಯ ಸಮಸ್ಯೆಯಿಂದ ಬೇಸತ್ತು ಆಕೆಗೆ ಇಂಜೆಕ್ಷನ್ ಕೊಟ್ಟು ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ಇದು ನ್ಯಾಚುರಲ್ ಆಗಿ ಆಗಿದೆ ಸಾವು ಅಂತ ನಂಬಿಸಿದ್ದಾನೆ. ಮನೆ ಮಂದಿ ಅಲ್ಲ, ಹೌದು ಇದು ನ್ಯಾಚುರಲ್ ಸಾವು ಅಂತ ಅಂದ್ಕೊಂಡು ಸುಮ್ಮನಾಗಿದ್ರು. ಆದರೆ ಸ್ಟಾರ್ಟಿಂಗಲ್ಲಿ ಇದು ಅನ್ಯಾಚುರಲ್ ಡೆತ್ ಅಂತ ಕೇಸ್ ಫೈಲ್ ಮಾಡಿದ್ದಂತಹ ಡಾಕ್ಟರ್ಸು ಈ ಒಂದು ಹೆಣ್ಣುಮಗಳ ಶವ ಪರೀಕ್ಷೆಯ ಸಂದರ್ಭದಲ್ಲಿ ಕೆಲವು ಸ್ಯಾಂಪಲ್ಗಳನ್ನು FSL ರಿಪೋರ್ಟ್ಗೆ ಕಳಿಸ್ತಾರೆ. FSL ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಈಕೆಯ ದೇಹದಲ್ಲಿ ಅನಸ್ತೇಷಿಯಾಗೆ ಸಂಬಂಧಪಟ್ಟಂಥ ಕೆಲ ಅಂಶಗಳು ಇವೆ ಅಂತ. ಆಗ ಈ ಒಂದು ಪತಿ ಮಹೇಂದ್ರ ರೆಡ್ಡಿಯನ್ನು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಆತ ಇಂಜೆಕ್ಷನ್ ಕೊಟ್ಟು ಕೊಲೆ ಮಾಡಿರೋದು ಬಯಲಾಗಿದೆ. 6 ತಿಂಗಳ ಹಿಂದೆ ಇದು ಆರೋಗ್ಯ ಸಮಸ್ಯೆಯಿಂದ ಆದಂತಹ ಸಾವು ಅಂತ ಅಂದುಕೊಂಡಿದ್ರು. FSL ರಿಪೋರ್ಟ್ ಬಂದ ಮೇಲೆ ಗೊತ್ತಾಗಿರೋದು ಈತ ಇಂಜೆಕ್ಷನ್ ಕೊಟ್ಟು ಸಾಯಿಸಿದ್ದಾನೆ ಅಂತ. ಈ ಕೊಲೆಯಲ್ಲೂ ಕೂಡ ತನ್ನ ವೈದ್ಯಕೀಯ ಬುದ್ಧಿಯನ್ನು ಈ ಮಹೇಂದ್ರ ರೆಡ್ಡಿ ಪ್ರದರ್ಶನ ಮಾಡಿದ್ದಾನೆ. ಸೊ ಯಾವ ಇಂಜೆಕ್ಷನು? ಸಾಧಾರಣವಾಗಿ ಈತ ಕೂಡ ಸರ್ಜನ್ ಆದ್ದರಿಂದ ಸರ್ಜರಿ ಮಾಡುವಂತಹ ಸಂದರ್ಭದಲ್ಲಿ ಅನಸ್ತೇಷಿಯಾ ಕೊಡ್ತಾರೆ. ಅನಸ್ತೇಷಿಯಾ ಕೊಟ್ಟು ಇಡೀ ಮಸಲ್ ರಿಲ್ಯಾಕ್ಸ್ ಮಾಡ್ತಾರೆ. ಆಪರೇಷನ್ ಆದ ಮೇಲೆ ರಿವರ್ಸ್ ಡೋಸನ್ನು ಕೊಟ್ಟು ಮತ್ತೆ ಸಹಜ ಸ್ಥಿತಿಗೆ ಪೇಷಂಟನ್ನು ಕರ್ಕೊಂಡು ಬರ್ತಾರೆ. ಅಂದರೆ ನೀವು ಅನಸ್ತೇಷಿಯಾ ಕೊಟ್ಟ ಮೇಲೆ ಅನಸ್ತೇಷಿಯಾದಿಂದ ಏನು ಬಾಡಿ ಮಸಲ್ ರಿಲ್ಯಾಕ್ಸ್ ಆಗುತ್ತೆ ಅದನ್ನು ಮತ್ತೆ ಸಹಜ ಸ್ಥಿತಿಗೆ ಬರಬೇಕು ಅಂತಂದರೆ ಮತ್ತೆ ಅದಕ್ಕೆ ಒಂದು ರಿವರ್ಸ್ ಡೋಸನ್ನು ಕೊಡಬೇಕಾಗುತ್ತೆ.
ಆದರೆ ಈತ ಏನು ಮಾಡಿದ್ದಾನೆ, ಈ ಅನಸ್ತೇಷಿಯಾ ಡೋಸ್ ಅದೇನೋ ವೆಕ್ಯುರೋನಿಯಂ ಅನ್ನುವಂತಹ ಇಂಜೆಕ್ಷನ್ನು ಒಂದು 2 ml ಇರುತ್ತಂತೆ, ಅದನ್ನು ಕೊಟ್ಟಿದ್ದಾನೆ. ಮಸಲ್ ಎಲ್ಲ ರಿಲ್ಯಾಕ್ಸ್ ಆಗಿ ಉಸಿರಾಟದ ತೊಂದರೆಯಾಗಿ ಯಾರು ಈ ಒಂದು ಇಂಜೆಕ್ಷನ್ನ ಪಡ್ಕೊಂಡಿರ್ತಾರೆ ಅವರು ಸತ್ತು ಹೋಗ್ಬಿಡ್ತಾರೆ. ಅದೇ ರೀತಿ ಕೃತಿಕಾ ಕೇಸಲ್ಲೂ ಆಗಿದೆ. ಈತ ಆ ಒಂದು ಡೋಸನ್ನು ಕೊಟ್ಟಿದ್ದಾನೆ. ಭಾಳಷ್ಟು ಈ ಮೆಡಿಕೋಸ್ ಅಂತ ಏನಂತಾರೆ, ಮೆಡಿಕಲ್ ಫೀಲ್ಡಲ್ಲಿ ಇರುವಂಥವ್ರು ಅಥವಾ ಮೆಡಿಕಲ್ ಸ್ಟೂಡೆಂಟ್ಸು ಅಥವಾ ಈ ಒಂದು ವೈದ್ಯ ವೃತ್ತಿ ಮಾಡ್ತಾ ಇರೋರು, ಮೆಡಿಕೋಸ್ಗಳು ಭಾಳಷ್ಟು ಜನ ಈ ಸುಸೈಡು ಅಥವಾ ತಾವು ಸಾಯೋದಕ್ಕೆ ಆಪ್ಟ್ ಮಾಡಿಕೊಳ್ಳುವಂತಹ ಈ ಥರದ ಒಂದು ಮೆಡಿಸನ್ನಿಂದ, ಅಂದರೆ ಪೇನ್ಲೆಸ್ಸು, ಯಾವುದೇ ಸ್ಟ್ರಗಲ್ ಇರಲ್ಲ, ಪೇನ್ಲೆಸ್ ಸಾವಿಗೋಸ್ಕರ ಈ ಥರ ಇಂಜೆಕ್ಷನನ್ನು ತಗೊಂಡು ಸಾಯೋರ ಸಂಖ್ಯೆನೂ ಕೂಡ ಇದೆ, ಎಸ್ಪೆಷಲಿ ಮೆಡಿಕಲ್ ಫೀಲ್ಡಲ್ಲಿ ಇರೋಂಥವ್ರು. ಸೊ ಈ ಒಂದು ಫೀಲ್ಡಲ್ಲಿ ಇರುವಂತಹ ಮಹೇಂದ್ರ ರೆಡ್ಡಿ ಕೃತಿಕಾ ರೆಡ್ಡಿಗೆ ಇದೇ ಇಂಜೆಕ್ಷನ್ನ ಕೊಟ್ಟು ಕೊಲೆ ಮಾಡಿರ್ತಾನೆ. ಹಾಗಾದರೆ ಇದು ಓವರ್ ದಿ ಕೌಂಟರ್ ಸಿಗುತ್ತಾ ಈ ಮೆಡಿಸನ್ನು? ಓವರ್ ದಿ ಕೌಂಟರ್ ಈ ಮೆಡಿಸನ್ ಸಿಗೋದಿಲ್ಲ. ಆದರೆ ಆಪರೇಷನ್ ಥಿಯೇಟರ್ನಲ್ಲಿ ಅನಸ್ತೇಷಿಯಾವನ್ನು ಬಳಸಲಾಗುತ್ತೆ. ಮೋಸ್ಟ್ಲಿ ಈತ ಸರ್ಜನ್ ಆದ್ದರಿಂದ ಆಪರೇಷನ್ ಥಿಯೇಟರಲ್ಲಿ ಒಂದು 2 ml ಆದ್ದರಿಂದ ಅದನ್ನು ಆತ ತಗೊಂಡು ಈ ಥರ ಕೃತಿಕಾ ರೆಡ್ಡಿಗೆ ಇಂಜೆಕ್ಟ್ ಮಾಡಿದ್ದಾನೆ. ಸೊ ಆ ಮೂಲಕ ಉಸಿರುಗಟ್ಟಿ ಆಕೆ ಸತ್ತು ಹೋಗಿದ್ದಾಳೆ. ಸೊ ಉಸಿರಾಟದ ತೊಂದರೆಗೊಳಗಾಗಿ ಕೃತಿಕಾ ರೆಡ್ಡಿ ಸಾವನ್ನಪ್ಪಿದ್ದಾಳೆ. ಆದರೆ ಈ ವಿಷಯ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತೇ ಆಗಿಲ್ಲ. ಯಾವಾಗ ಆಕೆ ಸಾವನ್ನಪ್ತಾಳೋ ಆಗ, ಯಾವಾಗ ಆಕೆಯ ಶವ ಪರೀಕ್ಷೆ ಮಾಡಲಾಗುತ್ತೆ, FSLಗೆ ಆಕೆಯ ಕೆಲವೊಂದು ದೇಹದ ಅಂಶಗಳನ್ನು ಕಳಿಸಿದಂಥ ಸಂದರ್ಭದಲ್ಲಿ ಆಗ ಆ ಒಂದು FSL ರಿಪೋರ್ಟ್ನಲ್ಲಿ ಈ ಒಂದು ಅನಸ್ತೇಷಿಯಾಗೆ ಕೊಡುವಂತಹ ಏನು ಇಂಜೆಕ್ಷನ್ ಇದೆ ವೆಕ್ಯುರೋನಿಯಂ, ಅದರ ಅಂಶ ಇರೋದು ಪತ್ತೆ ಆಗಿದೆ. ತದನಂತರ ಪೊಲೀಸರು ಈತನನ್ನು ಹುಡುಕಾಟ ನಡೆಸ್ತಾರೆ. ಆತ ಮಣಿಪಾಲಲ್ಲಿ ಹೋಗಿರ್ತಾನೆ. ಆ ಮಣಿಪಾಲ್ನಿಂದ ಆತನನ್ನು ಅರೆಸ್ಟ್ ಮಾಡ್ಕೊಂಡು ಬಂದು ಈಗ ವಿಚಾರಣೆ ನಡೆಸಲಾಗ್ತಾ ಇದೆ.